ಹಾಯ್ ಎಲ್ಲರಿಗೂ ನಮಸ್ಕಾರ. ಬೆಳಗ್ಗೆ ನಮ್ಮ ಕೆಲಸದವ್ರು ಬಂದು ಗುಡಿಸಿ ಒರೆಸಿ ಹೋಗ್ಬಿಡ್ತಾರೆ. ಅವ್ರು ಹೋದ್ಮೇಲೆ ನಾನು ಮಕ್ಕಳನ್ನ ಕಳಿಸೋ ಬ್ಯುಸಿಯಲ್ಲಿರ್ತೀನಿ. ಅಷ್ಟೊತ್ತಿಗೆನೆಲ್ಲ ಹಾರ್ಕೊಳುತ್ತೆ. ನಮ್ಮ ಮನೆ ಮುಂದೆ ಗ್ರಾನೈಟ್ ಇರುತ್ತೆ, ಬ್ಲ್ಯಾಕ್ ಗ್ರಾನೈಟು. ಅದಕ್ಕೆ ಅದು ಆರೋಕ್ಕೆ ಬಿಟ್ಬಿಡ್ತೀನಿ. ಆ ಮಕ್ಕಳನ್ನ ಸ್ಕೂಲ್ ವ್ಯಾನ್ ಹತ್ಸ್ಬಿಟ್ಟು ಬಂದು ಫಸ್ಟ್ ನಾನು ಮಾಡೋ ಕೆಲಸನೇ ರಂಗೋಲಿ ಹಾಕೋದು. ಹಳೆ ಕಾಲದಲ್ಲಿ ನಾನು ಸಣ್ಣವಳಿದ್ದಾಗ ನಾನು ತುಂಬ ನೋಡಿದ್ದೆ ಹೇಗೆ ಅಂತಂದರೆ, ಮನೆ ಮುಂದೆ ಈ ಥರ ಏನಿರ್ತಾ ಇರಲ್ವಲ್ಲ, ಹಳ್ಳಿಗಳಲ್ಲಿ ಸಾರಿಸಿ ಚೆನ್ನಾಗಿ ರಂಗೋಲಿ ಹಾಕ್ಕೊತಿದ್ರು. ಸುದ್ದೆ ಉಂಡೆನ ಒಂದು ಬಟ್ಲಿಗೆ ನೆನೆಸ್ಕೊಂಡು ಚಿಕ್ಕ ಬೇಸು ಬಟ್ಟೆ ಹಾಕ್ಕೊಂಡು ಹಿಂಡ್ಕೊತ ಒಂದು ಚಿಕ್ಕ ಬೆರಳಲ್ಲೇ ಹಿಂಗೆ ರಂಗೋಲಿ ಹಾಕೋರು. ನಾನು ಸಣ್ಣವಾಗಿದ್ದಾಗ ನೋಡಿದ್ದೀನಿ. ನಾವು ಅವಾಗ ತುಂಬ ಸಣ್ಣ ಮಕ್ಕಳು, ನಮಗೆಲ್ಲ ಟ್ರೈ ಮಾಡೋಕ್ಕೆ ಬರ್ತಾಯಿರಲಿಲ್ಲ. ನಮ್ಮ ಅಜ್ಜಿಯವರ ಮುತ್ತಜ್ಜಿಯವರು ಹಾಕೋರು. ಆವಾಗಿಂದ ನನಗೆ ಅದು ನೆನಪಿದೆ. ಇವಾಗೂ ನಾನು ರಂಗೋಲಿ ಹಾಕಿದ್ರೆ ಮಕ್ಕಳು ಕೆಡಿಸ್ಬಿಟ್ಟು ಅವರು ಕಾಲೆಲ್ಲ ಮೆಸ್ ಮಾಡ್ಕೊಂಡು ಮನೆಯೆಲ್ಲ ಗಲೀಜು ಮಾಡೋರು. ಅದಕ್ಕೆ ನಾನು ರಂಗೋಲಿ ಇಟ್ಟು ಹಾಕೋದು ಬಿಟ್ಟೆ. ಹಾಗೆ ಮತ್ತು ಚಾಕ್ ಪೀಸ್ ಟ್ರೈ ಮಾಡಿದೆ. ಚಾಕ್ ಪೀಸಲ್ಲಿ ಹಾಕಬಾರ್ದು, ಒಳ್ಳೆಯದಲ್ಲ ಅಂತಂದರು. ಅದನ್ನು ಸ್ಕಿಪ್ ಮಾಡಿ ನನಗೆ ಸಡನ್ನಾಗಿ ಈ ಐಡಿಯಾ ಬಂತು. ಸರಿ, ನಾವು ಯಾಕೆ ಹಿಂಗೆ ಮಾಡಬಾರ್ದು ಅಂತೇಳ್ಬಿಟ್ಟು, ಸುದ್ದೆ ಉಂಡೆ ಸಿಗುತ್ತೆ, ಎಲ್ಲ ಗಂಗೆ ಅಂಗಡಿಯಲ್ಲಿ ಸಿಗುತ್ತೆ. ಒಂದು ಸತಿ ನಾನು ನಿನ್ನ ಮುಂದೆ ವಿಡಿಯೋಲಿ ಪಿಕ್ಚರ್ ಇಡ್ತೀನಿ, ನೀವು ಒಂದು ಸತಿ ಚೆಕ್ ಮಾಡ್ಬೋದು. ಸಿಕ್ಕಿದಾಗ ಒಂದು 100 ರೂಪೀಸ್ ತಂದುಕೊಟ್ರೆ ಹತ್ರ 1 ವರ್ಷ ಯೂಸ್ ಮಾಡ್ಬೋದು. ನೋಡಿ, ನಾನು ರಂಗೋಲಿ ಹಾಕಾಯಿತು. ಈ ಥರ ಇರುತ್ತೆ ಅದು ಉಂಡೆ. ಬಿಳಿ ಮತ್ತು ಕೆಂಪು ಉಂಡೆ ಸಿಗುತ್ತೆ. ಈ ಥರ ಉಂಡೆಗಳನ್ನ ನಾವು ಒಂದು ಯೂಸ್ ಆ್ಯಂಡ್ ಥ್ರೋ ಬಾಕ್ಸ್, ಅಲ್ಲಿ ಒಂದು ಪ್ಲಾಸ್ಟಿಕ್ ಬಾಕ್ಸ್ ತೊಗೊಂಡು ಅದ್ರ ಒಳಗಡೆ ಉಂಡೆ ಹಾಕ್ಬಿಟ್ಟು ನೀರು ಹಾಕ್ಬಿಟ್ರೆ 1 ಅವರ್ ಚೆನ್ನಾಗಿ ನೆನ್ಕೊಂಬಿಡುತ್ತೆ. ನಾವು ಕನ್ಸಿಸ್ಟೆನ್ಸಿ ರಂಗೋಲಿ ಹಾಕೋಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡು ಮಾಡ್ಕೋಬೋದು. ಅದೇ ಥರ ಕೆಂಪು ಮಾಡಿಕೊಂಡು 2 ಬ್ರಷ್ ಇಟ್ಕೊಂಡಿದ್ದೀನಿ ರಂಗೋಲಿ ಹಾಕೋಕ್ಕೆ. ಬಡ್ಸಲ್ಲಿ ಹಾಕ್ತಿದ್ದೆ, ಚೆನ್ನಾಗಿ ಬರ್ತಿರಲಿಲ್ಲ ಅಂತ ಬ್ರಷ್ ಯೂಸ್ ಮಾಡಿದೆ. ನೋಡಿ ನನ್ನ ರಂಗೋಲಿ ಹೇಗಿದೆ. ನಿಮಗೂ ಇಷ್ಟ ಆದಲ್ಲಿ ಟ್ರೈ ಮಾಡಿ.